ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು ಒಂದು 175ನೇ ಪಿಕ್ಚರ್ ಇರ್ಬೋದು. ನಾನು 175ನೇ ಪಿಕ್ಚರ್ ಮಾಡಿದ್ರು ಚಿತ್ರ ತಯಾರಿ ಮತ್ತು ಅದ್ರ ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರೋಗ್ಯಪಡಿರೋದು ಜೈತಿರ್ತ. ದೊಡ್ಡ ಸಂತೋಷ ಯಾವುದಂದ್ರೆ ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಂಗು ಯಾಕೆಂತಂದ್ರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು, ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಾಭರಣ ಅವ್ರ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಂದಮ್ಮ. ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟನಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿಯವರಣ್ಣವ್ರ ಮರಿಮಗಳು. ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜೈತೀರ್ಥ ಅಂತೂ ಅಪ್ಪಟ ಅಭಿನಯ ರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಅಲ್ಲಿ ಕಲ್ತರು ಅಂತ ಮಾತ್ರ ಕಾರಣಕ್ಕಾಗಲ್ಲ. ಒಟ್ಟು ಕನ್ನಡ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಅರಳಿಕೊಡ್ಬೇಕಾಗಿದೆ ಚಿತ್ರೋದ್ಯಮದಲ್ಲಿ. ಆ ಥರದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಮೂರು ಸೀಸನ್ನಲ್ಲೂ ಹೆಂಗೆ ಬೇರೆ ಬೇರೆ ಅಂದರೆ ಹೆಣ್ಣನ್ನು ಪ್ರಕೃತಿಗೆ ನಾನು ಅದೇ ಅಂದ್ಕೊಂಡೆ, ಅದು ಪ್ರೇಮ ಪರ್ವ ಅಂತಲೋ ಏನೋ ಪ್ರೇಮ ಋತು ಅಂತಲೋ ಅಥವಾ ಋತು ಪ್ರೇಮ ಅಂತ ನಾನು ಯಾವಾಗಲೂ ಕನ್ನಡ ಟೈಟ್ಲ್ಗಳ ಬಗ್ಗೆ ಆಸೆ ಒಲಿತಾ ಇರ್ತದೆ. ಆದರೆ ಹೆಚ್ಚು ಎಲ್ಲರೂ ಇಂಗ್ಲೀಷ್ನಲ್ಲೇ ಬಿದ್ದುಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಇರಲ್ಲ ಅದು. ಅವರು ಕ್ಯಾಚಿ ಆಗಲಿ ಬಹುಶಃ ಮಾಡಿರ್ತಾರೆ, ಆದರೆ ಈಸಿಯಾಗಿ ಸಿಗಲಿ ಅಂತ. ಯಾಕೆಂದ್ರೆ ಪ್ರೇಮ ಪರ್ವ ಅನ್ನೋದು ಹಾಗೆ ಈಗ ಏನು ಸಮಸ್ಯೆ ಇಲ್ಲ ವರ್ಷಕ್ಕೆ, ಯಾಕೆಂದ್ರೆ ತುಂಬ ವರ್ಷ ಆಯ್ತಲ್ಲ. ತುಂಬ ವರ್ಷ ಆಯಿತು. ಅಥವಾ ಪ್ರೇಮ ಋತು ಅಥವಾ ಋತುಪರ್ಣ ಅಂತಲೋ, ವರ್ಣಗಳು ಜಾಸ್ತಿ ಇದೆ, ಕಲರ್ಸ್ ಇದೆ. ಅದು ಪ್ರತಿಯೊಂದು ಕಲರ್ಗೂ ಬೇರೆ ಬೇರೆ ಸೀಸನ್ಸ್ ಇರ್ತಾವಲ್ಲ. ಹಾಗಾಗಿ ಅದು ಒಂದು ಇದನ್ನು ಕನ್ನಡತನವನ್ನು ನಮ್ಮ ಈ ನೆಲೆಗಟ್ಟಿನ ಈ ಜಾಗದಲ್ಲಿ ಉಳಿಸ್ಕೊಳ್ಳೇಬೇಕಾದ್ದು ಸಿನಿಮಾದಲ್ಲಿ ಅಗತ್ಯವಾಗಿರೋದ್ರಿಂದ ಆ ಥರ ಒಂದು ಪ್ರಯತ್ನದಿಂದ ಎಲ್ಲ ಕನ್ನಡಿಗರೇ ಸೇರಿಕೊಂಡು, ತಂತ್ರಜ್ಞರಾಗಲಿ ಅಥವಾ ಪ್ರತಿಯೊಬ್ಬರು ಆಗಲಿ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಕೇಳಿ ದೊಡ್ಡ ಸಂತೋಷ ಆಯಿತು.